ವಾಟ್ಸಪ್ ಗೈಸ್ ಆಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್ BH ಸೀರೀಸ್ ನಂಬರ್ ಪ್ಲೇಟು ಯಾರಿಗೆಲ್ಲ ಸಿಗುತ್ತೆ ಯಾರಿಗೆಲ್ಲ ಸಿಗೋದಿಲ್ಲ ಅನ್ನೋದಲ್ಲ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡೋಣ. ಯಾಕಂದರೆ 2026 ಏನಾದರೂ ಅಪ್ಡೇಟ್ ಆಗಿದೆಯಾ ಅಥವಾ ಯಾಕಂದರೆ ಅದರಲ್ಲಿ ಆಲ್ರೆಡಿ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಇದೆ. ಸೊ ಅದರಲ್ಲಿ ಸುಮಾರು ಕ್ವಶನ್ಸ್ಗಳಿತ್ತು. ಸೊ ಎಲ್ಲ ಕ್ವಶನ್ಸ್ಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್ ಬೇಸಿಕಲಿ BH ಸೀರೀಸ್ ಅಂದರೆ BH ಭಾರತ್ ಸೀರೀಸ್ ನಂಬರ್ ಪ್ಲೇಟ್ ಬರುತ್ತೆ. ಹಂಗೆ ಕೆ ಕರ್ನಾಟಕ ಅಂತ ಇರುತ್ತೆ. ಅದೇ ರೀತಿ BH ಸೀರೀಸ್ ಅಂದರೆ ಭಾರತ್. ಸೊ ಭಾರತ್ ಸೀರೀಸ್ ನಂಬರ್ ಪ್ಲೇಟು ನೀವು ಇದರಲ್ಲಿ ಪಡಿಬೋದು. ಬಟ್ ಯಾರು ಪಡಿಬೋದು ಅಂತಂದರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯೀಸ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೊ ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ಸೊ ಅವ್ರು ಇದನ್ನು ಈಸಿಯಾಗಿ ಪಡಿಬೋದು, ರೈಟ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಲೈಕ್ ರೈಲ್ವೇಸ್ ಸ್ಟಾಫ್ ಆಗಿರಲಿ, PSU, ಆಮೇಲೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್. ಸೊ ಇವರು ಇದನ್ನು ಈಸಿಯಾಗಿ ಹೊಸ ಗಾಡಿಗಳಿಗೆ ಅಂದರೆ ಅವರ ಹಳೆ ಗಾಡಿಗಳಿಗೆಲ್ಲ ಹೊಸ ಗಾಡಿಗಳು ಏನು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಇದು BH ಸೀರೀಸನ್ನು ಇದರಲ್ಲಿ ಪಡಿಬೋದು. ಇನ್ನು ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಡಿಫೆನ್ಸ್ ಪರ್ಸ್ನಲ್ಸ್ ಅಂತಂದರೆ ಇಂಡಿಯನ್ ಆರ್ಮಿಯವರಾಗಿರ್ಬೋದು, ನೇವಿಯರಾಗಿರ್ಬೋದು, ಏರ್ಫೋರ್ಸ್ ಅವರಾಗಿರ್ಬೋದು, ರೈಟ್. ಪಾರ್ಲಿಮೆಂಟ್ರಿ ಫೋರ್ಸ್ ಏನಿರುತ್ತೆ, ಸೊ ಈ CIF, ಸೊ ಇಂಥವ್ರು ಏನಿರುತ್ತೆ ಅವರಿಗೆ ಟ್ರಾನ್ಸ್ಫರಬಲ್ ಜಾಬ್ ಇರುತ್ತೆ. ಸೊ ಹಾಗಾಗಿ ಅವ್ರು ಏನೊಂದು ಗಾಡಿ ತೊಗೊಂಡ್ರೆ ಅವ್ರಿಗೂ ಕೂಡ ಏನಿದೆ BH ಸೀರೀಸ್ ನಂಬರ್ ಪ್ಲೇಟು ಇದರಲ್ಲಿ ಅವರು ಅಪ್ಲೈಯನ್ನು ಮಾಡ್ಬೋದು. ಯಾಕಂದರೆ ಈ ಒಂದು ಜಾಬ್ಸ್ ಏನಿದೆ ಇದು ಫ್ರೀಕ್ವೆಂಟ್ಲಿ ಸ್ಟೇಟ್ ಟು ಸ್ಟೇಟ್ ಏನಿದೆ ಟ್ರಾನ್ಸ್ಫರಬಲ್ ಜಾಬ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಡಿಫೆನ್ಸ್ ಏರಿಯಾ ಸೆಕ್ಟರ್ ಏನಿದೆ ಅವರು ಕೂಡ ಇದನ್ನು ಈ ಒಂದು BH ಸೀರೀಸ್ನ ಅಪ್ಲೈನ ಮಾಡ್ಬೋದು. ಇನ್ನು ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸು ಅಂತಂದರೆ IT ಅವರಾಗಿರಲಿ, ಇನ್ನಿತರ ಯಾವುದೇ ಪ್ರೈವೇಟ್ ಸೆಕ್ಟರ್ ಕಂಪ್ನಿಗಳ ಒಂದು ಎಂಪ್ಲಾಯೀಸ್ ಆಗಿರಲಿ, ಇಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ. ಏನು ಅಂತಂದರೆ ಅವ್ರ ಕಂಪ್ನಿ ಏನು ಕೆಲಸ ಮಾಡ್ತಿರ್ತಾರೆ ಅವ್ರ ಕಂಪ್ನಿಗೆ ಬಂದ್ಬಿಟ್ಟು ಕನಿಷ್ಠ 4 ಸ್ಟೇಟ್ಗಳಲ್ಲಿ ಆಫೀಸ್ ಇರಬೇಕು, ರೈಟ್. ಸೊ ಇದ್ದರೆ ಅವರಿಗೆ ಮಾತ್ರ ಇದು BH ಸೀರೀಸ್ ಹೊಸ ಗಾಡಿ ಅವ್ರು ಪರ್ಚೇಸ್ ಮಾಡಿದರೆ ಅದರಲ್ಲಿ ತೊಗೋಬೋದು. 4ಕ್ಕಿಂತ ಹೆಚ್ಚು ಸ್ಟೇಟ್ಗಳಲ್ಲಿ ಅವರಿಗೆ ಆ ಒಂದು ಕಂಪನಿಯ ಆಫೀಸ್ಗಳು ಇರಬೇಕು. ಸೊ ಹಾಗಾಗಿ ಅವ್ರ ಕಡೆ HR ಏನಿರ್ತಾರೆ HR ಕಡೆಯಿಂದ ಒಂದು ಲೆಟರ್ ಸಿಗುತ್ತೆ, ರೈಟ್. ಸೊ ಆ ಲೆಟರ್ ತೊಗೊಂಡು RTOದಲ್ಲಿ ಸಬ್ಮಿಟ್ ಮಾಡಿ, ಅಥವಾ ನೀನು ಹೊಸ ವೆಹಿಕಲ್ ಪರ್ಚೇಸ್ ಮಾಡಿರ್ತಾರೆ ಶೋರೂಮಲ್ಲಿ, ಆ ಶೋರೂಮಲ್ಲಿ ಒಂದು HR ಒಂದು ಸರ್ಟಿಫಿಕೇಟ್ ಏನಿರುತ್ತೆ, ಸೊ ಆ ಎಂಪ್ಲಾಯ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದ್ರೆ ಲೈಕ್ ನಮ್ಮ ಆಫೀಸ್ಗಳು 4ರಿಂದ ಹೆಚ್ಚು ಸ್ಟೇಟ್ಗಳಲ್ಲಿ ಇವೆ ಅಂತ ಅಂದ್ಬಿಟ್ಟು ಅವರಿಗೂ ಕೂಡ ಇದೇನಿದೆ BH ಸೀರೀಸು ನಂಬರ್ ಪ್ಲೇಟು ಸಿಗುತ್ತೆ ಗೈಸ್. ಇನ್ನೇನಿದೆ PSU ಎಂಪ್ಲಾಯೀಸ್, ರೈಟ್. ಸೊ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ವರ್ಕಿಂಗ್ ಅಕ್ರಾಸ್ ಮಲ್ಟಿಪಲ್ ಸ್ಟೇಟ್ ಏನಿರುತ್ತೆ, ಸೊ ಅವ್ರಿಗೂ ಕೂಡ ಏನಿದೆ ಈ ಒಂದು BH ಸೀರೀಸ್ ನಂಬರ್ ಪ್ಲೇಟ್ ಏನಿದೆ ಅವರು ಅಪ್ಲೈನ ಮಾಡ್ಬೋದು. ಇನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಂಪ್ಲಾಯೀಸ್ ಅದಂದರೆ ಲೈಕ್ SBI ಬ್ಯಾಂಕ್ ಆಗಿರಲಿ, ಕೆನರಾ ಬ್ಯಾಂಕ್ ಆಗಿರಲಿ, ಬ್ಯಾಂಕ್ ಆಫ್ ಬರೋಡಾ ಆಗಿರಲಿ, ಸೊ ಅಂಥವ್ರಿಗೂ ಕೂಡ ಇದು ಎಲಿಜಿಬಲ್ ಇರುತ್ತೆ. ಯಾಕಂತಂದರೆ ಇವಾಗ ಇದು ಕೂಡ ಒಂದು ಅಂಡರ್ಟೇಕಿಂಗ್ ಗೌರ್ಮೆಂಟ್ ಬ್ಯಾಂಕ್ಸ್ಗಳಾಗಿರೋದ್ರಿಂದ ಸೊ ಇದರಲ್ಲಿ ನೀವು ಸುಮಾರು ಸ್ಟೇಟ್ಗಳಲ್ಲಿ ಈ ಬ್ರ್ಯಾಂಚ್ಗಳಿರುತ್ತೆ. ಸೊ ಈ ಒಂದು ಎಂಪ್ಲಾಯಿಗಳು ಕೂಡ ಏನಿದೆ ಫ್ರೀಕ್ವೆಂಟ್ಲಿ ಟ್ರಾನ್ಸ್ಫರಬಲ್ ಜಾಬ್ ಇದು, ರೈಟ್. ಸೊ ಹಾಗಾಗಿ ಈ ಒಂದು ಬ್ಯಾಂಕ್ ಎಂಪ್ಲಾಯಿಗಳೇನಿದೆ ಅವರು ಕೂಡ ಏನು ಹೊಸ ಗಾಡಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ತಾಯಿದ್ರೆ BH ಸೀರೀಸನ್ನು ನಾವು ಅಪ್ಲೈ ಮಾಡ್ಕೊಬೇಕು ಅಂತಂದರೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ಯಾಕಂದರೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಬ್ಯಾಂಕು ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಸೊ ಅವ್ರೇನು ಹೊಸ ಗಾಡಿ ತೊಗೊಂಡ್ರೆ ಅವರಿಗೆ BH ಸೀರೀಸ್ ಇದೆ ಭಾರತ್ ಸೀರೀಸು ನಂಬರು ಕೂಡ ಅವರಿಗೆ ಸಿಗುತ್ತೆ. ಬಟ್ ಅದೇ ಯಾವ ಬ್ಯಾಂಕ್ನವ್ರಿಗೆ ಸಿಗೋದಿಲ್ಲ ಅಂತಂದರೆ ಯಾವ ಒಂದು ಚಿಕ್ಕ ಬ್ಯಾಂಕ್ಗಳಾಗಿರುತ್ತೆ, ಕಾರ್ಪೊರೇಟ್ ಬ್ಯಾಂಕ್ಗಳಿರುತ್ತೆ ಸ್ಟೇಟ್ ವೈಸು. ಸೊ ಅಂಥ ಒಂದು ಕಾರ್ಪೊರೇಟ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಸಿಗೋದಿಲ್ಲ, ರೈಟ್. ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ ಏನೋ ಒಂದು ಟ್ರಾನ್ಸ್ಫರಬಲ್ ಜಾಬ್ಸ್ ಇರುತ್ತೆ ಅಂಥ ಒಂದು ಎಂಪ್ಲಾಯಿಗಳಿಗೆ ಇದು ಸಿಗುತ್ತೆ. ಸದ್ಯಕ್ಕೆ ಮಾತ್ರ ಯಾವುದೇ ಅಪ್ಡೇಟ್ ಆಗಿಲ್ಲ 2026ರಲ್ಲೂ ಕೂಡ. ಸೊ ಹಾಗಾಗಿ ನೀವು BH ಸೀರೀಸ್ ತೊಗೋಬೇಕು ಅಂತಂದರೆ ನಾರ್ಮಲ್ಗೆ ಜನಗಳಿಗೆ ಇನ್ನೂ ಸಿಗೋದು ಕಷ್ಟ ಇವಾಗ. ಸೊ ಏನೋ ಒಂದು ಈ ಒಂದು ನಾನು ಹೇಳಿದೆ ಫುಲ್ ಡೀಟೇಲ್ಸು ಈ ಒಂದು ಕ್ರೈಟೀರಿಯಲ್ಲಿ ನೀವಾದರೂ ಯಾವುದೇ ಒಂದು ಇದರಲ್ಲೂ ಕ್ರೈಟೀರಿಯಲ್ಲಿ ಫಿಟ್ ಆಗ್ತಾಯಿದ್ರೆ, ಸೊ ನೀವು ಹೊಸ ಗಾಡಿನ ಪರ್ಚೇಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಏನಿದೆ ನಿಮಗೆ ಎಲಿಜಿಬಲ್ ಆಗುತ್ತೆ. ಸೊ ಇನ್ನೊಂದು ಸಾರಿ ನೀವು ವಿಡಿಯೋನ ಪಾಸ್ ಮಾಡಿ ಎಲ್ಲ ಸ್ಕ್ರೀನಲ್ಲಿ ಇಮೇಜ್ಗಳನ್ನ ಹಾಕಿದ್ದೀನಿ, ಇಮೇಜ್ಗಳಲ್ಲಿ ನೋಡ್ಕೊಂಬಿಟ್ಟು ನೀವು ಇದಕ್ಕೆ ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲೈನ ಮಾಡ್ಬೋದು ಗೈಸ್. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಹಿಟ್ ದ ಲೈಕ್ ಬಟನ್, share the video and subscribe to the ಚಾನಲ್, ರೈಟ್. ಸೊ ಇನ್ನೇನಾದರೂ ನಿಮ್ಮ ಕ್ವಶನ್ಸ್ಗಳಿದ್ದರೆ ಇದ್ರ ಬಗ್ಗೆ ನೀವು ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡ್ಬೋದು. ಸೊ ನಾನು ನಿಮಗೆ ಇಮಿಡಿಯೇಟಾಗಿ ರಿಪ್ಲೈಯನ್ನು ಮಾಡ್ತೀನಿ ಗೈಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.